ಆಚಾರ್ಯ. ಇನ್ನು ತಮಿಳುನಾಡಿಗೆ ನೀರು ಬಿಟ್ಟಿದ್ದಕ್ಕೆ ನಿನ್ನೆ ಅಂತೂ ಸಖತ್ತಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಒಟ್ಟಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ಪ್ರತಿಭಟನೆ ನಡೀತಾನೆ ಇದೆ. ಹಾಗೇನೆ ಉಪವಾಸ ಸತ್ಯಾಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ಇದರ ಕುರಿತಾದಂತಹ ಸ್ಟೋರಿ. ಇನ್ನು ರಾಜಕೀಯ ನಾಯಕರು ಕೂಡ ಕಾವೇರಿಯ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಯಾರ್ಯಾರು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಈ ಕುರಿತ ಡೀಟೇಲ್ ಸ್ಟೋರಿ ನೋಡೋಣ. ಅದಕ್ಕಿಂತ ಮೊದಲು ಹೆಡ್ಲೈನ್ಸ್. ತಮಿಳುನಾಡಿಗೆ ಹೋಗ್ತಿದೆ ಮತ್ತಷ್ಟು ನೀರು. 10,000 ಕ್ಯೂಸೆಕ್ ನೀರು ಬಿಡುಗಡೆ. ಕೆರಳಿದ ರೈತರಿಂದ ಬ್ಯಾಂಕ್, ಸರ್ಕಾರಿ ಕಚೇರಿಗಳಿಗೆ ಮುತ್ತಿಗೆ. ತಮಿಳುನಾಡಿಗೆ ನೀರು ನಿಲ್ಲಿಸಲು ಆಗ್ರಹ. ಜಿ ಮಾದೇಗೌಡರಿಂದ ಉಪವಾಸ. ಮೈಸೂರಿಂದ ಮಂಡ್ಯಕ್ಕೆ ಸಿದ್ದರಾಮಯ್ಯ ಪಾದಯಾತ್ರೆ. ಕಾವೇರಿ ಹೋರಾಟಕ್ಕೆ ಧುಮುಕ್ತಿದ್ದಾರೆ ಬಿಎಸ್ವೈ. ಇಂದು ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಕೆ. ನಾರಿಮನ್ ಜೊತೆ ಬೊಮ್ಮಾಯಿ ಚರ್ಚೆ. ಬಿಎಸ್ವೈರಿಂದ ಹೊಸ ಪಕ್ಷ ಸೇರ್ಪಡೆಗೆ ಆಹ್ವಾನ. ಯಡಿಯೂರಪ್ಪ ಆಪ್ತರು ಚರ್ಚೆಗೆ ಬಂದಿದ್ರು. ಸೂಕ್ತ ಸಮಯದಲ್ಲಿ ನಿರ್ಧಾರ ತಗೊಳ್ತೀನಿ ಅಂದ್ರು ಶಕುಂತಲಾ ಶೆಟ್ಟಿ. ಚಿಕ್ಕಮಗಳೂರಿನ ಆವರೆ ಗ್ರಾಮದಲ್ಲಿ ಫೈರಿಂಗ್. ಗುಂಡೇಟಿಗೆ 3 ಬಲಿ. ಕೊಲೆಯಲ್ಲಿ ಅಂತ್ಯವಾಯಿತು ಪ್ರೀತಿ ಜಗಳ. ಇದೀಗ ಬಂದ ಮಾಹಿತಿಯಂತೆ ಕೆಆರ್ಎಸ್ನಿಂದ ತಮಿಳುನಾಡಿಗೆ ಇವತ್ತು ಹೆಚ್ಚಿಗೆ ನೀರನ್ನ ಬಿಡಲಾಗ್ತಾ ಇದೆ. ನಿನ್ನೆ 8,000 ಕ್ಯೂಸೆಕ್ ನೀರನ್ನ ಬಿಟ್ಟಿದ್ರೆ ಇವತ್ತು 10,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಲಾಗ್ತಿದೆ. ಕೆಆರ್ಎಸ್ನಿಂದ ತಮಿಳುನಾಡಿಗೆ ಇವತ್ತು ಹೆಚ್ಚಿಗೆ ನೀರನ್ನ ಬಿಡಲಾಗ್ತಾ ಇದೆ. ನಿನ್ನೆ 8,000 ಕ್ಯೂಸೆಕ್ ನೀರನ್ನ ಬಿಟ್ಟಿದ್ರು. ಆದರೆ ಇವತ್ತು 10,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಲಾಗ್ತಾ ಇದೆ. ಇಷ್ಟೊಂದು ವಿರೋಧದ ನಡುವೆಯೂ ಕೂಡ ಇವತ್ತು 2,000 ಕ್ಯೂಸೆಕ್ ನೀರನ್ನ ಹೆಚ್ಚುವರಿಯಾಗಿ ಬಿಡಲಾಗ್ತಾ ಇದೆ. ನಿಜಕ್ಕೂ ಇದು ಅರ್ಥ ಆಗ್ತಾ ಇಲ್ಲ. ನಿನ್ನೆ ಕೂಡ ಕೆಆರ್ಎಸ್ನ ಸುತ್ತಮುತ್ತ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಸೇರಿ ಪ್ರತಿಭಟನೆಯನ್ನ ನಡೆಸಿದ್ರು. ಆ ಭಾಗದ ಶಾಲಾ ಕಾಲೇಜುಗಳನ್ನ ಕೂಡ ಬಂದ್ ಮಾಡಿಸಿ ಪ್ರತಿಭಟನಾಕಾರರು ಅಲ್ಲಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ರು. ಇಷ್ಟೆಲ್ಲ ನಡೆದ ಮೇಲೂ ಕೂಡ ಇವತ್ತು 2,000 ಕ್ಯೂಸೆಕ್ ನೀರನ್ನ ಹೆಚ್ಚುವರಿಯಾಗಿ ಬಿಟ್ಟಿರೋದು ನಿಜಕ್ಕೂ ಇದು ಕರ್ನಾಟಕದ ಜನರ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಇಷ್ಟೊಂದು ವಿರೋಧದ ನಡುವೆಯೂ ಕೂಡ ತಮಿಳುನಾಡಿಗೆ ಹೆಚ್ಚುವರಿ ನೀರನ್ನ ಬಿಟ್ಟಿರೋದು ಪ್ರತಿಭಟನಾಕಾರರನ್ನ ಇನ್ನಷ್ಟು ಆಕ್ರೋಶಕ್ಕೆ ಎಡೆ ಮಾಡಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ ಎಲ್ಲ ಕಡೆ ಕೂಡ. ಅದರಲ್ಲೂ ಮಂಡ್ಯ, ಮೈಸೂರಲ್ಲಂತೂ ಹೋರಾಟ ತೀವ್ರಗೊಂಡಿದೆ. ನಮಗೆ ನೀರಿಲ್ಲ, ಹೀಗಾಗಿ ತಮಿಳುನಾಡಿಗೆ ಬಿಟ್ಟಿರುವಂತಹ ನೀರನ್ನು ಮೊದಲು ನಿಲ್ಲಿಸಿ ಅನ್ನುವಂತಹ ಒಕ್ಕೊರಲ ಒತ್ತಾಯ ಎಲ್ಲ ಕಡೆಯಿಂದಲೂ ಕೂಡ ಕೇಳಿಬಂದಿದೆ. ಇದರ ಮಧ್ಯೆಯೇ ಇವತ್ತು ತಮಿಳುನಾಡಿಗೆ ಮತ್ತಷ್ಟು ನೀರನ್ನ ಬಿಡುಗಡೆ ಮಾಡಲಾಗಿದೆ. ನಿನ್ನೆ 8,000 ಕ್ಯೂಸೆಕ್ ನೀರನ್ನ ಬಿಡಲಾಗಿತ್ತು. ಇವತ್ತು 2,000 ಕ್ಯೂಸೆಕ್ ಹೆಚ್ಚಿಗೆ ನೀರನ್ನ ಬಿಡಲಾಗ್ತಾ ಇದೆ. ಅಂದರೆ 10,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ. ಇದು ಇದರಿಂದ ಕಾವೇರಿ ಕೊಳ್ಳದ ಭಾಗಗಳಲ್ಲಿ ಮತ್ತಷ್ಟು ನೀರಿನ ಸಮಸ್ಯೆ ಉದ್ಭವವಾಗುವಂತಹ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಇದರಿಂದ ಸ್ಥಳೀಯರು ಸಿಡಿದೆದ್ದಿದ್ದಾರೆ. ಇನ್ನು ಮಂಡ್ಯ ನಗರದಲ್ಲಿನ ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗಳಿಗೂ ಕೂಡ ಮುತ್ತಿಗೆ ಹಾಕಿದ್ದಾರೆ. ಅಲ್ಲದೆ ಶಾಲಾ ಕಾಲೇಜುಗಳನ್ನು ಕೂಡ ಬಂದ್ ಮಾಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಕರ್ನಾಟಕದಾದ್ಯಂತ ತಮಿಳುನಾಡಿಗೆ ಕಾವೇರಿ ನೀರು ಹರಿದು ಹೋಗ್ತಾ ಇರೋದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಈ ಮಧ್ಯೆಯೂ ಕೂಡ ಇವತ್ತು 2,000 ಕ್ಯೂಸೆಕ್ ನೀರು ಹೆಚ್ಚುವರಿಯಾಗಿ ಹರಿದು ಹೋಗ್ತಾ ಇರೋದು ಮತ್ತಷ್ಟು ಈ ಜನರನ್ನ ಕೆರಳಿಸಿದೆ.
ಹಂಗಾರೆ ತಡೆಗುರು ಅಂತ ಎಸ್, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಯನ್ನ ವಿರೋಧಿಸಿ ಕಾವೇರಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಜಿ ಮಾದೇಗೌಡ ಉಪವಾಸವನ್ನು ಆರಂಭಿಸಿದ್ದಾರೆ. ಮಾದೇಗೌಡ ಇವತ್ತಿನಿಂದ ಆಮರಣಾಂತ ಉಪವಾಸ ಕೈಗೊಳ್ಳುವುದಾಗಿ ಹೇಳಿದ್ರು. ಆದರೆ ಮಾಜಿ ಪ್ರಧಾನಿ ದೇವೇಗೌಡರ ಸಲಹೆಯ ಮೇರೆಗೆ ಉಪವಾಸದಲ್ಲಿ ಕೊಂಚ ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ. ಆಮರಣಾಂತ ಉಪವಾಸದ ಬದಲು ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಉಪವಾಸವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಮಾದೇಗೌಡರು ಉಪವಾಸ ಆರಂಭಿಸಿದ್ದಾರೆ. ಮಾದೇಗೌಡರಿಗೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಶ್ರೀಕಂಠೇಗೌಡ ಸಾಥ್ ನೀಡಿದ್ದಾರೆ. ಇದೇ ವೇಳೆ ವೈದ್ಯರು ಮಾದೇಗೌಡರ ಆರೋಗ್ಯ ತಪಾಸಣೆಯನ್ನು ಕೂಡ ನಡೆಸಿದರು. ರಕ್ತದೊತ್ತಡ, ಪಲ್ಸು, ಹಾರ್ಟ್ ರೇಟ್ ಎಲ್ಲ ಚೆನ್ನಾಗಿದೆ. ಶುಗರ್ ಲೆವೆಲು ಕರೆಕ್ಟ್ ಆಗಿದೆ ಇವಾಗ. ಬಟ್ ನಾವು ಎವ್ರಿ ಅವರ್ಲಿ ಒಂದೊಂದ್ಸಲ ಚೆಕ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಕ್ರಿಟಿಕಲ್ ಲೆವೆಲ್ ಡ್ರಾಪ್ ಆಯಿತು ಅಂದರೆ ಶಿಫ್ಟ್ ಟು ICU. ವಯಸ್ಸಾಗಿದೆ, ಈಗಾಗಲೇ 120 ಇದೆ. ಆ ಶುಗರ್ ಲೆವೆಲ್ ಕರೆಕ್ಟು. ಏನಾದ್ರು ತೀರಾ 100ಗಿಂತ ಕಡಿಮೆ ಬಂತು ಅಂತಂದರೆ ವಿ ಮೇ ಹ್ಯಾವ್ ಟು ಶಿಫ್ಟ್ ಹಿಮ್. ಡೋಂಟ್ ಥಿಂಕ್ ನಾಟ್ ಮೋರ್ ದೆನ್ ಸಮ್ 3 hours. ಓಕೆ, ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಬಿಟ್ಟಿದ್ದಕ್ಕೆ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಯಾವತ್ತು ಮಧ್ಯರಾತ್ರಿ ಸರ್ಕಾರ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಬಿಡ್ತೋ ಆವತ್ತಿನಿಂದ ಶುರುವಾದಂತಹ ಈ ಹೋರಾಟ ಇವತ್ತಿನ ತನಕ ಕೂಡ ನಿಂತಿಲ್ಲ. ಇನ್ನು ಕಾವೇರಿ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಜಿ ಮಾದೇಗೌಡ ಅವರು ಕೂಡ ಇವತ್ತು ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ದಾರೆ. ನಿಜಕ್ಕೂ ಈ ಇಳಿ ವಯಸ್ಸಿನಲ್ಲಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿದು ಹೋಗ್ತಾ ಇರೋದನ್ನ ನಿಲ್ಲಿಸೋದಕ್ಕೋಸ್ಕರ ಅವರು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇರೋದು ಈಗಿನ ಯುವಕರಿಗೆ ನಿಜಕ್ಕೂ ಮಾದರಿಯಾಗಿದೆ. ಇನ್ನು ಕರ್ನಾಟಕದಾದ್ಯಂತ ಸಾಕಷ್ಟು ಪ್ರತಿಭಟನಾಕಾರರು ಇದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ತಮಿಳುನಾಡಿಗೆ ಹರಿದು ಹೋಗ್ತಾ ಇರೋದನ್ನ ತಕ್ಷಣವೇ ನಿಲ್ಲಿಸಬೇಕು ಅಂತ ಸರ್ಕಾರಕ್ಕೂ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಸಂಘಟನೆ ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ ಸಂಧ್ಯಾ ಕಾಲದವರೆಗೂ ಎಲ್ಲ ಉಪವಾಸ. ಓಕೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ವೀರೇಂದ್ರ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ ಅವರೇ, ಒಟ್ಟಾರೆ ಕಾವೇರಿ ನೀರು ತಮಿಳುನಾಡಿಗೆ ಪ್ರತಿದಿನ ಕೂಡ ಹರಿದು ಹೋಗ್ತಾ ಇದೆ. ಅದರಲ್ಲೂ ಇವತ್ತು 2000 ಕ್ಯೂಸೆಕ್ ನೀರು ಹೆಚ್ಚುವರಿಯಾಗಿ ಹರಿದು ಹೋಗ್ತಾ ಇದೆ. ಇದು ನಮ್ಮ ಕರ್ನಾಟಕದ ಜನರನ್ನ ಇನ್ನಷ್ಟು ಕೆರಳಿಸಿದೆ. ಒಟ್ಟಾರೆ ಪರಿಸ್ಥಿತಿ ಹೇಗಿದೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ? ನಿಜ ಶ್ವೇತಾ, ಒಂದು ಕಡೆ ಮಾದೇಗೌಡರು ಉಪವಾಸ ಕುಂತಿರುವಂತದ್ದು, ಇನ್ನೊಂದು ಕಡೆ ಮತ್ತೆ 2000 ಕ್ಯೂಸೆಕ್ ಹೆಚ್ಚುವರಿ ನೀರನ್ನ ತಮಿಳುನಾಡಿಗೆ ಬಿಟ್ಟಿರುವಂತದ್ದು ಸಹಜವಾಗಿ ಇಲ್ಲಿನ ಜನರನ್ನ ಕೆರಳಿಸಿದೆ. ಹೀಗಾಗಿ ಮಂಡ್ಯದ ಮೂಲೆ ಮೂಲೆಯಿಂದ, ಮಂಡ್ಯದ ಹಳ್ಳಿಗಳಿಂದ ಇಲ್ಲಿ ಜನರು ಸೇರಿರುವಂತದ್ದು ನೋಡಬಹುದು. ನನ್ನ ಕ್ಯಾಮ್ರಾಮನ್ಗೆ ನಾನು ಪ್ಯಾನ್ ಮಾಡಿ ತೋರಿಸಲಿಕ್ಕೆ ಹೇಳ್ತೇನೆ ಎಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿದ್ದಾರೆ ಅನ್ನುವಂಥದ್ದು. ಮಂಡ್ಯದ ಮೂಲೆ ಮೂಲೆಯಿಂದ ಬಂದಿರುವಂತಹ ಜನರು ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಈಗಾಗಲೇ ಸೇರಿದ್ದಾರೆ. ಪ್ರತಿಭಟನೆಗೆ ಬಲವನ್ನು ತುಂಬ್ತಾ ಇದ್ದಾರೆ. ಮಾದೇಗೌಡರೇನು ಉಪವಾಸವನ್ನು ಕೂತಿದ್ದಾರೆ. ಅವರಿಗೆ ನಿಮ್ಮ ಜೊತೆ ನಾವಿದ್ದೇವೆ, ಈ ಹೋರಾಟವನ್ನು ಮುಂದುವರಿಸಿ, ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ, ನಮಗೆ ನೀರಿಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಈ ಮೂಲಕ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹಳ್ಳಿಯಿಂದ ಬಂದಿರುವಂತಹ ಜನರು ಕೂಡ ತಾವಾಗಿ ಮುಂದೆ ಬಂದು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ವೇತಾ, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇನ್ನೂ ಕೂಡ ಆಗಮಿಸ್ತಾ ಇದ್ದಾರೆ. ಇಲ್ಲಿ ವೇದಿಕೆ ಮೇಲೆ ನೋಡಬಹುದು ಮಾದೇಗೌಡರು ಉಪವಾಸವನ್ನು ಕುಳಿತಿರುವಂತದ್ದು. ಮಾದೇಗೌಡರು ಸುಮಾರು ಬೆಳಗಿನಿಂದಲೂ ಕೂಡ 10 ಗಂಟೆಯಿಂದಲೂ ಕೂಡ ಉಪವಾಸ ಕೂತಿದ್ದಾರೆ. ಅವರ ಮೊದಲಿನ ಉದ್ದೇಶ ಅಮರನಾಥ ಉಪವಾಸ ಮಾಡಬೇಕು ಅನ್ನುವಂಥದ್ದಾಗಿತ್ತು. ಆದರೆ ಅದಾದ ನಂತರ ಅವರು ಈಗ ದೇವೇಗೌಡರ ಮನವಿಯ ಮೇರೆಗೆ ಸಂಜೆ 5 ಗಂಟೆವರೆಗೂ ಕೂಡ ಉಪವಾಸ ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಹಾಗೆ ಹಲವಾರು ಶಾಸಕರು ಕೂಡ ಇಲ್ಲಿದ್ದಾರೆ. ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಅವರಿದ್ದಾರೆ. ಅವ್ರನ್ನ ನಾನೀಗ ಮಾತನಾಡ್ತೇನೆ. ನರೇಂದ್ರ ಸ್ವಾಮಿ ಅವರೇ, ಒಂದು ಕಡೆ ಮಾದೇಗೌಡರು ಉಪವಾಸವನ್ನು ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಮತ್ತೆ 2000 ಕ್ಯೂಸೆಕ್ ಹೆಚ್ಚುವರಿ ನೀರನ್ನ ತಮಿಳುನಾಡಿಗೆ ಬಿಡಲಾಗ್ತಿದೆ. ಹೀಗೆ ಮುಂದುವರೆದ್ರೆ ಹೇಗೆ ಅನ್ನುವಂಥದ್ದು ರೈತರ ಪರಿಸ್ಥಿತಿ ನಿಜಕ್ಕೂ ಕೂಡ ಸಂಕಷ್ಟದಲ್ಲಿದೆ. ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ? ರಾಜ್ಯ ಸರ್ಕಾರದ ಉದ್ದಟತನದ ನಿರ್ಧಾರ ಇದು. ಈ ಜನರ ಬಾಯಿಗೆ ಮಣ್ಣನ್ನು ಹಾಕಿ ವಿಷವನ್ನು ಕುಡಿಸುವಂತ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಕಾವೇರಿ ಜೀವ ನದಿ ಅಂತ ಪ್ರತಿಯೊಬ್ಬರ ಆಡು ಮಾತಿನಿಂದ ಇದು ಅರ್ಥ ಆಗ್ತದೆ. ಆ ಜೀವ ಉಳಿಸಕ್ಕಂಥ ನದಿಯ ನೀರನ್ನ ಇನ್ನು ಮುಂಗಾರು ಮುಗಿದ ನಂತರ ಯಾವುದೇ ಮಳೆ ನಮ್ಮಲ್ಲಿ ಇಲ್ಲದೇ ಇರೋದ್ರಿಂದ
ಈಗ ನಮಗೆ ಕುಡಿಯುವ ನೀರಿನ ಅವಶ್ಯಕತೆಗೆ ಬೇಕಾಗಿರೋಷ್ಟು ನೀರು ಕೂಡ ಇವತ್ತು ನಮ್ಮ ಜಲಾಶಯಗಳಲ್ಲಿಲ್ಲ. ಬೆಂಗಳೂರು ಪಟ್ಟಣಕ್ಕೂ ಕೂಡ ಇದೇ ನೀರು ಇರೋದ್ರಿಂದ ಅರ್ಥ ಮಾಡ್ಕೊಳ್ಳಿ. ಇವತ್ತು ಕೇಂದ್ರ ಸರ್ಕಾರನೇ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಪ್ರಶ್ನೆ ಮಾಡೋವರೆಗೂ ನಾವು ನೀರು ನಿಲ್ಲಿಸಿದ್ರೆ ಯಾವುದೇ ತಪ್ಪಿಲ್ಲ. ಯಾಕೆಂದರೆ ಮನುಷ್ಯರನ್ನ ಸಾಯಿಸಿ ಯಾವುದೇ ಸರ್ಕಾರ ಕೋರ್ಟು ತೀರ್ಪನ್ನು ಕೊಟ್ಟಿದ್ರೆ ಅದನ್ನು ಅರ್ಥೈಸಿ ತಿಳುವಳಿಕೆ ಹೇಳಬೇಕಾದದ್ದು ಈ ಸರ್ಕಾರದ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನರೇಂದ್ರ ಸ್ವಾಮಿ ಅವರು ಒಂದು ವಿಚಾರವನ್ನು ಬಹಳ ಪ್ರಮುಖವಾಗಿ ಪ್ರಸ್ತಾವ ಮಾಡಿದ್ರು. ಹಳ್ಳಿಯಲ್ಲಿ ಜನರು ಕೂಡ ಅದನ್ನೇ ಹೇಳ್ತಿದ್ದಾರೆ. ನಾವು ಬೆಂಗಳೂರಿನಿಂದ ಬರ್ತಾ 10 ಕಡೆ ಜನರು ರಸ್ತೆ ತಡೆ ಮಾಡ್ತಿರೋದನ್ನು ನೋಡಿದ್ವಿ. ಅಲ್ಲೆಲ್ಲ ಹೇಳ್ತಿದ್ದೆ ಬೆಂಗಳೂರಿನ ನಗರದ ಜನರು ಕುಡಿಯುವಂಥದ್ದು ಕಾವೇರಿ ನೀರು. ಅವರು ಕೂಡ ಇಷ್ಟೇ ಪ್ರಮುಖವಾಗಿ, ಇಷ್ಟೇ ಗಂಭೀರವಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು. ಆದರೆ ಬೆಂಗಳೂರಿನಲ್ಲಿ ಅಷ್ಟರ ಮಟ್ಟಿಗೆ ಜನರು ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನುವಂಥದ್ದು. ಹಾಗೆ ಇಲ್ಲಿ ಕೆ ಬಿ ಚಂದ್ರಶೇಖರ್ ಹಾಗೂ ಸುರೇಶ್ ಗೌಡರು ಕೂಡ ಇದ್ದಾರೆ. ಸರ್, ನೀವೇನು ಹೇಳ್ತೀರಿ? ಈಗ ಮತ್ತೆ 2000 ಕ್ಯೂಸೆಕ್ ಹೆಚ್ಚುವರಿ ನೀರು ಬಿಟ್ಟಿರುವಂಥದ್ದು. ಈಗ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಸಭೆಯಲ್ಲಿ, ಸ್ವಾಮಿಗಳ ನೇತೃತ್ವದ ಸಭೆಯಲ್ಲಿ ಬಹಳ ಜನ ಸಲಹೆಯನ್ನು ಕೊಟ್ಟಿದ್ದಾರೆ. ಏನದು ಅಂತ ಅಂದರೆ, ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟ ತಕ್ಷಣ ಎಲ್ಲ ಕಾನೂನುಗಳನ್ನು, ಸುಪ್ರೀಂ ಕೋರ್ಟ್ ಆರ್ಡರ್ನ ಎಲ್ಲರೂ ಎಷ್ಟೋ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದನ್ನು ಎಫೆಕ್ಟ್ ಕೊಟ್ಟಿಲ್ಲದೆ ಇರತಕ್ಕಂಥ ಉದಾಹರಣೆಗಳು ಬೇಕಾದಷ್ಟಿದ್ದಾವೆ. ಆದರೆ ಅದನ್ನೇ ಒಂದು ಮಾನದಂಡ ಮಾಡಿಕೊಂಡು ಕರ್ನಾಟಕ ರಾಜ್ಯ ಈ ಒಂದು ತೀರ್ಮಾನವನ್ನು, ಅದಕ್ಕೆ ಬಿಗಿ ನಿಲುವನ್ನು ತಗೋಬೋದಾಗಿತ್ತು. ಬಟ್ ರಾಜಕೀಯ ಉದ್ದೇಶಕ್ಕೋಸ್ಕರ ಇವರು ಇಂಥ ಒಂದು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ನಮ್ಮ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು, ಅದನ್ನು ಎಲ್ಲರೂ ಒಕ್ಕೊರಲಿಂದ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ಜವಾಬ್ದಾರಿ ಇರ್ತಕ್ಕಂಥವ್ರಿಗೆ ನಾವೇ ಏನು ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ವಿಧಾನಸಭೆಯಲ್ಲಿ ಅದನ್ನು ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಿದ್ದಾರೆ. ಹೀಗೆ ತಮ್ಮ ಭಾವನೆಗಳನ್ನ ಇಲ್ಲಿ ಶಾಸಕರಿರ್ಬೋದು, ಸಾರ್ವಜನಿಕರಿರ್ಬೋದು, ಪ್ರತಿಯೊಬ್ಬರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ವೇತಾ, ನೋಡಬಹುದು ನನ್ನ ಎಡಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿರುವಂತದ್ದು. ಮತ್ತೆ ಜನರು ಇಲ್ಲಿ ಬಂದು ಸೇರ್ತಾನೆ ಇದ್ದಾರೆ. ನಾಳೆ ಇಲ್ಲಿ ಉರುಳು ಸೇವೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ವಿಶ್ವೇಶ್ವರಯ್ಯ ಪ್ರತಿಮೆಯವರೆಗೂ ಕೂಡ ಉರುಳು ಸೇವೆಯನ್ನ ಕೂಡ ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮೈಸೂರು, ಮಂಡ್ಯ ಹಾಗೂ ಮದ್ದೂರಿನ ಜನರು ಅನ್ನುವಂಥದ್ದು. ಯಾಕಂದ್ರೆ ಬೆಂಗಳೂರಿನ ಜನರು ಕೂಡ ಇಷ್ಟೇ ಗಂಭೀರವಾಗಿ ಈ ಒಂದು ವಿಚಾರವನ್ನ ಪರಿಗಣಿಸಬೇಕಾಗಿದೆ, ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕಾಗಿದೆ ಅನ್ನುವಂಥ ಒಂದು ಸಂದೇಶವನ್ನ ಈ ಮೂಲಕ ರವಾನಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಯಾವುದೇ ರಾಜಕೀಯವನ್ನ ಮಾಡದೆ ತತ್ಕ್ಷಣ ತಮಿಳುನಾಡಿಗೆ ಹೋಗ್ತಿರುವಂತಹ ನೀರನ್ನ ನಿಲ್ಲಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನ ಈ ಮೂಲಕ ಮಾಡ್ತಾ ಇದ್ದಾರೆ. ಶ್ವೇತಾ. ಓಕೆ, ಥ್ಯಾಂಕ್ ಯು ವೀರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಕಾವೇರಿ ನೀರು ತಮಿಳುನಾಡಿಗೆ ಹರಿದು ಹೋಗ್ತಾ ಇದ್ರೆ ಒಂದು ಕಡೆ, ಇನ್ನೊಂದು ಕಡೆ ಮಾದೇಗೌಡರು ಉಪವಾಸ ಮಾಡ್ತಾ ಇರುವಂತಹ ಸ್ಥಳಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ನಿನ್ನೆ ಆ ಮಟ್ಟದಲ್ಲಿ ಪ್ರತಿಭಟನೆ ನಡೆದಿತ್ತು KRSನ ಸುತ್ತಮುತ್ತ. ಆ ನಂತರವೂ ಕೂಡ 2000 ಕ್ಯೂಸೆಕ್ ನೀರನ್ನ ಮತ್ತೆ ತಮಿಳುನಾಡಿಗೆ ಹರಿಬಿಟ್ಟಿರೋದು ನಿಜಕ್ಕೂ ಆಶ್ಚರ್ಯಕರದ ಸಂಗತಿ. ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ ಅಂತಾನೆ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇಲ್ಲ. ಹಾಗೆಯೇ ಸುದ್ದಿ ಕೂಡ ಇನ್ನಷ್ಟಿದೆ, ಅದನ್ನು ನೋಡೋಣ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ವಿರಾಮ.